ಹೇಳಿದ್ರು. ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ, ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ, ಅಧ್ಯಕ್ಷರಿಗೂ ಗೊತ್ತಿಲ್ಲ, ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ, ನಾನು ಆಡಿಯೋ ಕೇಳಿಸ್ಕೊಂಡಿಲ್ಲ, ನಿಮ್ಮಲ್ಲೇ ಅರ್ಥ ಆಗ್ತದೆ. ನಾವು ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ, ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್, ನಾವು ಅದಕ್ಕೆ ಮಂತ್ರಿಯಾಗಿ ಅವನು ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರಾಗಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ. ಸೊ ಈಗ ನೋಟಿಸು ಅವ್ರಿಗೆ ಕೊಟ್ಟಿದ್ದಾರೆ ಅಂಥೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಿಲ್ಲ. ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ. ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಬೇರೆಯವರು ಆಗಿದ್ದಾರೆ, ಇಲ್ಲ ಅಂತ ಹೇಳಿದ್ರು. ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ, ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ, ಅಧ್ಯಕ್ಷರಿಗೂ ಗೊತ್ತಿಲ್ಲ, ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ, ನಾನು ಆಡಿಯೋ ಕೇಳಿಸ್ಕೊಂಡಿಲ್ಲ, ನಿಮ್ಮಲ್ಲೇ ಅರ್ಥ ಆಗ್ತದೆ. ನಾವು ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ, ಆಡಿಯೋ ರಿಲೀಸ್ ಮಾಡಿದ್ಯಾರು? ಈ ಆಡಿಯೋ ರಿಲೀಸ್ ಮಾಡಿದ್ಯಾರು? ಈ ವಿಡಿಯೋ ಆಡಿಯೋ ರಿಲೀಸ್ ಮಾಡಿದ್ಯಾರು? ಪರಶುರಾಮ್ ಕೈಯಲ್ಲಿದ್ದ ಮೊಬೈಲಿಂದ ಆಡಿಯೋ ವಿಡಿಯೋ ರಿಲೀಸ್ ಮಾಡಿದ್ಯಾರು? ಆ್ಯಂಡ್ ಒನ್ ಮೋರ್ ಕ್ವಶನ್, ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳಿದ್ರಲ್ಲ, ನೀವು ಕೇಳಿಸ್ಕೊಂಡ್ರಿ, ಅವ್ರು ಹೇಳಿದ್ರು ಇಲ್ಲ ಅಂತ ಹೇಳಿದರು, ಮಂತ್ರಿ ಇಲ್ಲ ಅಂತ ಹೇಳಿದರು, ಅವ್ರಿಗೆ ಗೊತ್ತಿಲ್ಲ ಅಂತ ಕೇಳಿದರು ಅಲ್ವಾ? ನೀವು ಹೇಳ್ತಿರೋದು ಇವ್ರು ಹೇಳಿದರು, ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಅಂತೇಳಿ. ಚಂದ್ರಶೇಖರಯ್ಯ ಸತ್ತೋದ್ರಲ್ಲ, ಚಂದ್ರಶೇಖರಯ್ಯ ಸುಸೈಡ್ ಮಾಡ್ಕೋಬೇಕಾದ್ರೆ ನಾನು ದದ್ದಲ್ ಅವರ ಗಮನಕ್ಕೆ ತಂದೆ, 2 ದಿವಸ ವೆಯ್ಟ್ ಮಾಡಿ ಅಂತ ಬರೆದ್ರಲ್ಲ, ಚಂದ್ರಶೇಖರಯ್ಯ ಕರೆಕ್ಟಾ, ನೀವು ಕರೆಕ್ಟಾ? ಇನ್ನೊಂದು ಕಡೆ ನಾನು ಪದ್ಮನಾಭ ಅವರ ಹತ್ರ ಮಾತಾಡಿದಾಗ ಏನು ಸರ್ ಇದು ಅಂತ ಹೇಳಿದಾಗ ನೆಕ್ಕುಂಡಿ ನಾಗರಾಜ್ಗೆ ಫೋನ್ ಮಾಡಿದ್ರಲ್ಲ, 1 ವಾರ ತಡೀರಿ ಅಂತ ಹೇಳಿದ್ರಲ್ಲ, ಅದನ್ನು ಕೂಡ ಡೆತ್ ನೋಟಲ್ಲಿ ಬರೆದಿದ್ದಾರಲ್ಲ. ಹಾಗಿದ್ದರೆ ನೋಡಿ ಮೃತ ಸಿಬ್ಬಂದಿ ಡೆತ್ ನೋಟಲ್ಲಿ ಬರೆದಿರ್ತಾರೆ ಅವರು. ನಾನು ಯಾರಿಗೆ ಇದರಲ್ಲಿ 2 ಪಾಯಿಂಟ್ ಬರೆದಿರ್ತಾರೆ. ಬರೆದಾಕಿ ಫಸ್ಟ್. ಸುನಿಲ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುನಿಲ್, ಒಂದು ಕಡೆ ಆಡಿಯೋ ಲೀಕ್ ಆಯಿತು, ವಿಡಿಯೋ ಲೀಕ್ ಆಯಿತು. ಕ್ವಶನ್ ನಂಬರ್ 1, ವಶದಲ್ಲಿದ್ದ ಜೈಲಲ್ಲಿದ್ದ ವ್ಯಕ್ತಿಯ ಮೊಬೈಲಲ್ಲಿದ್ದ ವಿಡಿಯೋ ಮತ್ತು ಆಡಿಯೋ ಲೀಕ್ ಹೆಂಗಾಯಿತು? ನಂಬರ್ 1. ಎರಡನೇದಾಗಿ ಆ ವಿಡಿಯೋವನ್ನು ನೀವು ಕೇಳಿಸ್ಕೊಂಡ್ರಲ್ಲ, ಆ ಆಡಿಯೋವನ್ನು ಕೇಳಿಸ್ಕೊಂಡ್ರಲ್ಲ, ಅಧ್ಯಕ್ಷರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ವಾ, ಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ವಾ, ಅಂದರೆ ಆರೋಪಿಗಳು ಹೇಳಿದ್ದನ್ನು ನಾವು ಸಮರ್ಥನೆ ಮಾಡ್ಕೋಬೇಕಾ? ಡಿ ಕೆ ಶಿವಕುಮಾರ್ ಯಾರನ್ನ ಸಮರ್ಥನೆ ಮಾಡ್ಕೋತಾ ಇದ್ದಾರೆ? ಅವ್ರು ಹೇಳಿದ್ದೆಲ್ಲ ಸರಿಯಾ? ಈಗ ಜೈಲಲ್ಲಿ 17 ಜನ ಇದ್ದಾರಲ್ಲ ದರ್ಶನ್ ವಿಚಾರಕ್ಕೆ, ನೀನು ಕೊಂದ್ಯಪ್ಪ ಅಂತ ಕೇಳಿದಾಗ ನಾನು ಕೊಂದಿಲ್ಲ ಅಂತಾನೆ, ಅವ್ರು ಹೇಳಿದ್ರು ಕೊಂದಿಲ್ಲ, ಬಿಟ್ಬಿಡೋದಾ? ನಂಬರ್ 3, ಅವರಿಲ್ಲ ಅಂತ ಇವರು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರು. ಡೆತ್ ನೋಟಲ್ಲಿ ಇಬ್ಬರ ಗಮನಕ್ಕೆ ತಂದಿದ್ದೇನೆ ಅಂತೇಳಿ ಚಂದ್ರಶೇಖರೇ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಯಾವುದು ಪ್ರಬಲ ಸಾಕ್ಷಿ ಆಗತ್ತೆ? ಆಗಿದ್ರೆ ಸುನಿಲ್, ಯಾವುದೀಗ ಪ್ರಬಲ ಸಾಕ್ಷಿ ಆಗತ್ತೆ? ಎಸ್ ಜಯಪ್ರಕಾಶ್, ಮೊದಲನೇದಾಗಿ ಈ ಆಡಿಯೋ ಲೀಕ್ ಆಗಿರುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್. ಏನಕ್ಕೆ ಅಂದರೆ, ಒಂದು ಪೊಲೀಸ್ ಪ್ರೊಸೀಜರ್ಸ್ ಹೇಗಿರುತ್ತೆ ಅಂದರೆ, ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದರೆ ಮೊದಲನೇದಾಗಿ ಆತನ ಮೊಬೈಲ್ನ ಜಪ್ತಿ ಮಾಡ್ಕೋತಾರೆ. ಜಪ್ತಿ ಮಾಡ್ಕೊಂಡಂತಹ ಮೊಬೈಲ್ನ ಇನ್ ಕೇಸ್ ಅದರಲ್ಲಿ ಏನಾದರೂ ಡಾಟಾ ಮಿಸ್ಸಿಂಗ್ ಅಂತ ಅನಿಸಿದರೆ ಅದನ್ನು ರಿಟ್ರೀವ್ ಮಾಡೋದಕ್ಕೆ FSL ಕಳಿಸ್ತಾರೆ. ಒಂದು ವೇಳೆ ಕಳಿಸಿಲ್ಲ ಅಂದರೂ ಕೂಡ ಅದು ಸೀಸ್ಡ್ ಪ್ರಾಪರ್ಟಿ ಆಗಿರುತ್ತೆ ಮತ್ತು ಕೋರ್ಟಿಗೆ ಅದನ್ನು ಹೇಳ್ತಾರೆ, ನಾವು ಇಂಥವರ ಒಂದು ಮೊಬೈಲ್ನ ಸೀಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆ್ಯಂಡ್ ಅದರಲ್ಲಿರುವಂತಹ ಡಾಟಾ ಹೊರಗಡೆ ಯಾರಿಗೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಪೊಲೀಸ್ ಪ್ರೊಸೀಜರ್ ಇರುವಂತಹ ಟೈಮ್ನಲ್ಲಿ ಇದೇ ಪರಶುರಾಮ್ ಮೊಬೈಲ್ನಲ್ಲಿದ್ದಂತಹ ಆಡಿಯೋ ಹೊರಗಡೆ ಹೇಗೆ ಲೀಕ್ ಆಯಿತು ಅನ್ನುವಂಥದ್ದು. ಪರಶುರಾಮ್ ಈ ಒಂದು ಆಡಿಯೋ ಅಥವಾ ವಿಡಿಯೋ ಅಂತ ಏನು ಕರಿತೀವಿ, ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ರು. ನಾಳೆ ದಿನ ಏನಾದರೂ ಆದರೆ ನನಗೆ ಸೇಫ್ಟಿಗೆ ಬೇಕು ಅಂತೇಳಿ. ಆದರೆ ಆತ ಅದನ್ನು ಯಾರಿಗೂ ಕಳಿಸಿರಲಿಲ್ಲ. ಇಂಥ ಒಂದು ಸಿಚುವೇಷನಲ್ಲಿ ಈ ವಿಡಿಯೋ ಹೆಂಗೆ ಬಂತು ಅನ್ನೋದು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನಿನ್ನೆ ಒಂದು ಮಾಹಿತಿ ಏನು ಅಂತ ಹೇಳಿದರೆ, ಹಲವಾರು ಮಾಧ್ಯಮಗಳ ಕಚೇರಿಗೆ ಪೆನ್ ಡ್ರೈವ್ ರೂಪದಲ್ಲಿ ಈ ಒಂದು ವಿಡಿಯೋ ಹೋಗಿದೆ ಅನ್ನುವಂಥದ್ದು.
ಕೆಲವರಿಗೆ ವಾಟ್ಸಪ್ಪಲ್ಲಿ ಮೊಬೈಲಿಗೆ ಬಂತು, ಇನ್ನೂ ಕೆಲವು ಕಡೆ ಈ ಒಂದು ಪೆನ್ ಡ್ರೈವ್ನಲ್ಲಿ ಇದೇ ಒಂದು ವಿಡಿಯೋನ ಕಾಪಿ ಮಾಡಿ ತುಂಬ ಜನ ಮೀಡಿಯಾ ಆಫೀಸ್ಗಳಿಗೆ ತಲುಪಿಸಿದ್ರು ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಇದು ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳಿದಿರುತ್ತೆ. ಜೊತೆಗೆ ಇದರ ಹಿಂದೆ ಯಾರಾದರೂ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇದೆಯಾ ಅನ್ನುವಂಥದ್ದು ಅನುಮಾನ ಇದೆ. ಏನಕ್ಕೆ ಅಂದರೆ SIT ವಶದಲ್ಲಿರುವಂಥ ಒಂದು ಆಡಿಯೋ ಅಥವಾ ವಿಡಿಯೋ ಕ್ಲಿಪ್ಪು ಹೇಗೆ ಹೊರಗಡೆ ಸಿಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನು ಎರಡನೇದಾಗಿ ನೀವು ಕೇಳಿರುವಂಥದ್ದು ಮತ್ತೊಂದು ವಿಚಾರ ಅಂತ ಹೇಳಿದರೆ, ಈ ಕೇಸ್ನಲ್ಲಿ ಪ್ರಬಲ ಸಾಕ್ಷಿ ಯಾವುದು ಆಗತ್ತೆ ಅನ್ನುವಂಥದ್ದು. ಈಗ ಸದ್ಯಕ್ಕೆ ಈ ಫೈನಾನ್ಷಿಯಲ್ ಫ್ರಾಡ್ ಆಗಿರೋದ್ರಿಂದಾಗಿ ಇದರಲ್ಲಿ ಏನಿದ್ರು ಕೂಡ ಈ ಡಾಕ್ಯುಮೆಂಟೇಷನ್ ಸಿಗುತ್ತೆ. ಏಕೆಂದರೆ ಈ ಒಂದು ವಾಲ್ಮೀಕಿ ನಿಗಮದಿಂದ ವರ್ಗಾವಣೆ ಆಗಿರುವಂಥ ಹಣ 87 ಕೋಟಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಇದ್ದಾವೆ. ಅದಾದ ನಂತರ ಅಲ್ಲಿಂದ ಬೇರೆ ನಕಲಿ ಅಕೌಂಟ್ಗಳಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರುವಂಥದ್ದು, ಅದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳಿದ್ದಾವೆ. ಹಾಗಾಗಿ ಈ ದಾಖಲೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈಗ ಈ ಆಡಿಯೋದಲ್ಲಿ ಇರುವಂತಹ ಕನ್ವರ್ಸೇಷನಲ್ಲಿ ಏನೇನು ಅವರು ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ಸಾಕ್ಷ್ಯಾಧಾರಗಳನ್ನು ಕೂಡ SIT ಅಧಿಕಾರಿಗಳು